ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನ್ ಇವತ್ತು ನಿಮ್ಗೆ ಪರಂಗಿ ಹಣ್ಣಿನ ಬೀಜನ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದನ್ನ ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಪರಂಗಿ ಹಣ್ಣಿನ ಬೀಜದ ಸೇವನೆ ಮಾಡೋದ್ರಿಂದ ನಾನು ಈ ಮೇಲೆ ಹೇಳಿದ ಎಲ್ಲಾ ಕಾಯಿಲೆಗಳನ್ನು ನೀವು ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬಹುದು. ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ನಮಗೆ ಬೇದಿ ಉಂಟು ಮಾಡುವಂತಹ ಈಕೋಲಿ ಮತ್ತೆ ಸ್ಟೆಫೈಲೋಕಾಕಸ್ ಹಾಗೆ ಟೈಫಾಯ್ಡ್ ಉಂಟು ಮಾಡುವಂತಹ ಸಾಲ್ಮೋನೆಲ್ಲಾ ಬ್ಯಾಕ್ಟೀರಿಯಾನ ಕೊಲ್ಲುವಂತಹ ಗುಣಗಳನ್ನ ಹೊಂದಿದೆ. ಬೇದಿಯಾದಾಗ ನಾನು ಹೇಳಿದ ಮೆಥಡ್ನಲ್ಲಿ ದಿನಕ್ಕೆ 3 ಸಾರಿ ಪರಂಗಿ ಹಣ್ಣಿನ ಬೀಜದ ಕಷಾಯನ ಮಾಡಿಕೊಂಡು ಬೇದಿ ಕಡಿಮೆ ಆಗೋವರೆಗೂ ಕುಡಿದ್ರೆ ಬಹಳ ಒಳ್ಳೆಯದು. ಅದೇ ರೀತಿಯಾಗಿ ಟೈಫಾಯ್ಡ್ ಜ್ವರ ಬಂದಾಗ ಅವ್ರಿಗೆ ತಿಂಗಳುಗಳ ಕಾಲ ಇನ್ಫೆಕ್ಷನ್ನು ಅವರ ಕರುಳಿನಲ್ಲಿ ಇರುತ್ತೆ. ಇಂಥವರು 1 ತಿಂಗಳುಗಳ ಕಾಲ ಈ ಪರಂಗಿ ಹಣ್ಣಿನ ಬೀಜದ ಕಷಾಯನ ಸೇವಿಸೋದ್ರಿಂದ ಬಹಳ ಒಳ್ಳೆಯದು. ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ 2 ರೀತಿಯ ಬ್ಯಾಕ್ಟೀರಿಯಾ ಇರುತ್ತೆ. ಬ್ಯಾಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಅನೇಕ ರೋಗಗಳನ್ನ ಉಂಟು ಮಾಡುತ್ತೆ. ಈ ಪರಂಗಿ ಹಣ್ಣಿನ ಬೀಜ ನಮ್ಮ ಕರುಳಿನಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾನ ಕೊಲ್ಲುವಂತಹ ಗುಣಗಳನ್ನ ಹೊಂದಿದೆ. ಅದೇ ರೀತಿಯಾಗಿ ಒಳ್ಳೆಯ ಬ್ಯಾಕ್ಟೀರಿಯಾನೂ ಕೂಡ ಈ ಪರಂಗಿ ಹಣ್ಣಿನ ಬೀಜ ಹಾಗೆ ಉಳಿಸುತ್ತೆ. ಕೆಲವೊಂದು ಸಮಯದಲ್ಲಿ ನಾವು ಆಹಾರ ತಿಂದಾಗ ಮತ್ತೆ ನೀರು ಕುಡಿದಾಗ ಕ್ಯಾಂಡಿಡಿಸ್ಟು ನಮ್ಮ ದೇಹನ ಸೇರುವಂತಹ ಚಾನ್ಸಸ್ಸು ಇರುತ್ತೆ. ಆದರೆ ಪರಂಗಿ ಹಣ್ಣಿನ ಬೀಜದಲ್ಲಿ ಆಂಟಿ ಫಂಗಲ್ ಗುಣ ಇರೋದ್ರಿಂದ ಈ ಕ್ಯಾಂಡಿಡ್ ಈಸ್ಟು ನಮ್ಮ ದೇಹದಲ್ಲಿ ಬೆಳೆಯದಂತೆ ನೋಡ್ಕೊಳ್ಳುತ್ತೆ. ನಮ್ಮ ದೇಹಕ್ಕೆ ಕ್ಯಾಂಡಿಡ್ ಇನ್ಫೆಕ್ಷನ್ ಆದಾಗ ಸುಸ್ತಾಗೋದು, ಕರುಳಿನ ಇನ್ಫ್ಲಮೇಷನ್ ಆಗೋದು, ಬಟಕ್ಕು ಮತ್ತೆ ಕಂಕುಳ ಸಂದುಗಳಲ್ಲಿ ಇನ್ಫೆಕ್ಷನ್ ಆಗೋದು ಆಗುತ್ತೆ. ನಾವು ಪರಂಗಿ ಹಣ್ಣಿನ ಬೀಜದ ಪುಡಿನ ಸೇವನೆ ಮಾಡೋದ್ರಿಂದ ಇದೆಲ್ಲವನ್ನು ಕೂಡ ನಾವು ವಾಸಿ ಮಾಡ್ಕೊಳ್ಬೋದು. ಯಾವ ಮೆಥಡಲ್ಲಿ ನಾವು ಇದನ್ನ ಸೇವಿಸ್ಬೇಕು ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ 5 ಗ್ರಾಮ್ ಪರಂಗಿ ಹಣ್ಣಿನ ಬೀಜದ ಪೌಡರ್ಗೆ 1 ಟೇಬಲ್ ಚಮಚ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು 21 ದಿನಗಳ ಕಾಲ ನಿಯಮಿತವಾಗಿ ಸೇವಿಸೋದ್ರಿಂದ ಇನ್ಫೆಕ್ಷನ್ಗಳನ್ನ ನಾವು ವಾಸಿ ಮಾಡ್ಕೊಳ್ಬೋದು. ಅನೇಕರಿಗೆ ಜಂತು ಹುಳುವಿನ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ಟೇಪ್ ವಾರ್ಮು, ರೌಂಡ್ ವಾರ್ಮು, ಪಿನ್ ವಾರ್ಮು, ಹೀಗೆ ನಮ್ಮ ದೇಹದಲ್ಲಿ ಜಂತು ಹುಳು ಜಾಸ್ತಿ ಆದಾಗ ಹೊಟ್ಟೆ ಉಬ್ರಣೆ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಬೇದಿ ಆಗೋದು, ಸುಸ್ತಾಗೋದು, ಅಲರ್ಜಿ ಆಗೋದು, ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಆಗೋದು. ಜಂತು ಹುಳು ಇದ್ದಾಗ ಪ್ರೋಟೀನು ಬ್ರೇಕ್ ಡೌನ್ ಆಗಲ್ಲ. ಆವಾಗ ನಮ್ಮ ಕರುಳಿನಲ್ಲಿ ಫರ್ಮೆಂಟೇಷನ್ ಆಗಿ ಊಸ್ ಬರೋದು, ಊಸ್ ಬಿಟ್ಟಾಗ ಕೆಟ್ಟ ವಾಸನೆ ಬರೋದು ಆಗುತ್ತೆ. ಆದರೆ ನಾವು ಈ ಪರಂಗಿ ಹಣ್ಣಿನ ಬೀಜನ ಸೇವನೆ ಮಾಡೋದ್ರಿಂದ ಇದು ಯಾವ ಸಮಸ್ಯೆನೂ ನಮಗೆ ಆಗೋದಿಲ್ಲ. ಅದೇ ರೀತಿ ಈ ಸಮಸ್ಯೆ ಆದಾಗ ನಾವು ಸೇವನೆ ಮಾಡಿದಾಗ್ಲೂ ಕೂಡ ಈ ಸಮಸ್ಯೆಯಿಂದ ನಾವು ಪರಿಹಾರನ ಕಂಡುಕೊಳ್ಬೋದು. ಹೇಗೆ ಸೇವಿಸ್ಬೇಕಪ್ಪ ಅಂದರೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆನಲ್ಲಿ 5-6 ಕಾಳು ಪರಂಗಿ ಹಣ್ಣಿನ ಬೀಜನ ಜಗ್ದು ತಿನ್ನಬೇಕು. ಇದನ್ನ 7 ದಿನಗಳ ಕಾಲ ಮಾಡಬೇಕು. ನೆಕ್ಸ್ಟ್, ಪರಂಗಿ ಹಣ್ಣಿನ ಬೀಜನ ಮಕ್ಕಳು ತಿನ್ನೋದಿಲ್ಲ, ಕಹಿ ಅಂತಾರೆ. ಅದಕ್ಕೆ ಅವ್ರಿಗೆ 3 ಕಾಳು ಪರಂಗಿ ಹಣ್ಣಿನ ಬೀಜನ ಪುಡಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪನ ಮಿಕ್ಸ್ ಮಾಡಿ ಕೊಡಿ. ರೌಂಡ್ ವಾರ್ಮು ಮತ್ತು ಟೇಪ್ ವಾರ್ಮು ಅಂದರೆ 7 ದಿನ ಕೊಡಬೇಕು. ಪಿನ್ ವಾರ್ಮು ಅಂದರೆ ಮಕ್ಕಳು ರಾತ್ರಿ ಹೊತ್ತು ಬಟಕ್ಕು ಕಡ್ತಾ ಅಂತಾರೆ. ಆಮೇಲೆ ನಿಮಾಟೋಡ್ ಆದಾಗ್ಲೂ ಕೂಡ 21 ದಿನಗಳ ಕಾಲ ಕೊಡಬೇಕು. ಇನ್ನೊಂದು ಮೆಥಡ್ ಮಾಡ್ಬೋದು. 4 ಕಾಳು ಪರಂಗಿ ಹಣ್ಣಿನ ಬೀಜ ಮತ್ತು 4 ಕಾಳು ಕುಂಬಳಕಾಯಿ ಬೀಜ ಎರಡನ್ನೂ ಕೂಡ ಕುಟ್ಟಿ ಪುಡಿ ಮಾಡಿ ತಿನ್ಸೋದ್ರಿಂದ ಜಂತು ಹುಳು ಮಕ್ಕಳಿಗೆ ನಿವಾರಣೆ ಆಗುತ್ತೆ. ಇದನ್ನ 10 ದಿನಗಳ ಕಾಲ ಮಾಡಿದ್ರೆ ಸಾಕು. ಇದನ್ನು ಮಕ್ಕಳು ತಿನ್ಲಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಇದೆ. ಅಂಗಡಿನಲ್ಲಿ ಪಪಾಯ ಸೀಡ್ ಆಯಿಲ್ ಅಂತ ಸಿಗುತ್ತೆ. ಇದನ್ನ ಬೆಳಿಗ್ಗೆ 2.5 ml ಮತ್ತೆ ರಾತ್ರಿ 2.5 ml ಕೊಡ್ಬೋದು. ಇನ್ನೊಂದು ಮೆಥಡ್ನ ಮಾಡ್ಬೋದು. ತೆಂಗಿನಕಾಯಿ ಹಾಲನ್ನ ತಯಾರಿಸ್ಕೊಳ್ಳಿ. ಇದಕ್ಕೆ 2.5 ಗ್ರಾಮ್ನಷ್ಟು ಪಪಾಯ ಅಂದರೆ ಪರಂಗಿ ಹಣ್ಣಿನ ಬೀಜದ ಪುಡಿನ ಮಿಕ್ಸ್ ಮಾಡಿ ಕೊಡಿ. ರೌಂಡ್ ವಾರ್ಮು ಮತ್ತು ಟೇಪ್ ವಾರ್ಮು ಆದರೆ 7 ದಿನ ಕೊಡಿ. ಪಿನ್ ವಾರ್ಮು ಮತ್ತು ನಿಮಾಟೋಡ್ ಆದರೆ 21 ದಿನಗಳ ಕಾಲ ಕೊಡಬೇಕಾಗುತ್ತೆ. ಇದನ್ನ ಹಾಲು ಮತ್ತು ಸೋಯಾ ಮಿಲ್ಕ್ ಜೊತೆ ಕೊಡಬಾರ್ದು. ಇದಿಷ್ಟು ಮಾಡಿ ಆದಮೇಲೆ ಮಲವಿಸರ್ಜನೆ ಸರಿಯಾಗಿ ಆಗಬೇಕು ಅಂದರೆ ಸೊಪ್ಪಿನ ಪಲ್ಯ, ಜಾಸ್ತಿ ನೀರು ಮತ್ತು ಬಾಳೆಹಣ್ಣು ಕೊಡಿ. ಯಾಕೆಂದರೆ ಜಂತು ಹುಳು ಮಲವಿಸರ್ಜನೆಯ ಮೂಲಕ ಹೊರ ಹೋಗಬೇಕು. ಇಲ್ಲ ಅಂದರೆ ಇದಿಷ್ಟನ್ನು ಮಾಡಿ ಏನು ಪ್ರಯೋಜನ ಆಗೋದಿಲ್ಲ. ಇದನ್ನ ಯಾರ್ಯಾರು ಸೇವಿಸಬಾರ್ದು ಅಂದರೆ ಪ್ರೆಗ್ನೆಂಟ್ ವುಮನ್ಸು ಸೇವಿಸಬಾರ್ದು, ಮತ್ತು ಹಾಲು ಉಣಿಸುವ ತಾಯಂದಿರು
ಸೇವಿಸಬಾರ್ದು. ಮತ್ತೆ ಲ್ಯಾಟೆಕ್ಸ್ ಅಲರ್ಜಿ ಇರುವಂತವ್ರು ಸೇವಿಸಬಾರ್ದು. ಹಾಗೆ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇರುವಂತಹ ದಂಪತಿಗಳು ಸೇವಿಸಬಾರ್ದು. ಅದೇ ರೀತಿಯಾಗಿ ಪರಂಗಿ ಹಣ್ಣು ಮತ್ತೆ ಪರಂಗಿ ಹಣ್ಣಿನ ಬೀಜದ ಅಲರ್ಜಿ ಇರುವಂತವ್ರು ಸೇವಿಸಬಾರ್ದು. ಇದಿಷ್ಟು ಪರಂಗಿ ಹಣ್ಣಿನ ಬೀಜದ ಸೇವನೆಯಿಂದ ಹೇಗೆ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸಿಕೊಂಡು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟಬಹುದು, ಮತ್ತೆ ಜಂತು ಹುಳು ನಿವಾರಣೆ ಮಾಡ್ಕೊಳ್ಬಹುದು, ಮತ್ತೆ ಫಂಗಲ್ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಇಂದ್ರಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.